ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಅತ್ತೆ, ಅದಕ್ಕೆ ಯಾಕೆ ಹೀಗೆಲ್ಲ ಮಾತಾಡ್ತಾ ಇದ್ದೀರಾ? ಹೀಗೆಲ್ಲ ಮಾತಾಡಿ ನೀವು ನನ್ನನ್ನು ದೂರ ಮಾಡ್ತಾ ಇದ್ದೀರಾ. ದೂರ ಆಗ್ಲೇಬೇಕಲ್ಲಮ್ಮ. ಆಗ್ಲೇ ಹೇಳ್ದಂಗೆ ಯಾವ ಸಂಬಂಧನೂ ಗಟ್ಟಿ ಇಲ್ಲ. ನಮ್ಮ ಮನೆ ಮಗ ಹೇಳ್ದಂಗೆ ತಾನೇ ನಾವು ಕೇಳಬೇಕು. ಹೌದು ಮೇಡಮ್, ಸುಬ್ಬುನೇ ನಿಮ್ಮನ್ನು ಒಪ್ಕೊಂಡಿಲ್ಲ ಅಂದಮೇಲೆ ನಾವು ಒಪ್ಕೊಂಡ್ರೆಷ್ಟು ಬಿಟ್ರೆಷ್ಟು. ಎಷ್ಟೇ ಆದರೂ ಮನೆ ಮಗ ಹೇಗೆ ಹೇಳ್ತಾನೋ ನಾವು ಅದೇ ರೀತಿ ನಡ್ಕೋಬೇಕಲ್ವಾ. ಪಾಪ ನೀವು ಒಂಟಿ ಆಗ್ಬಿಟ್ರಿ. ನಮಗೆ ಮೊದಲೇ ತಲೆ ಕೆಟ್ಟೋಗಿದೆ. ಏನು ನಡೀತಾ ಇದೆ ಇಲ್ಲಿ? ಏನು ನಡೀತಾ ಇಲ್ಲ ಸುಬ್ಬು, ಇರೋ ಸತ್ಯನೇ ಹೇಳ್ತಿದ್ದೀವಿ. ಮನೆ ಮಗ ನೀನು ಅಂದಮೇಲೆ ನೀನು ಹೇಳೋ ಮಾತಿಗೆ ನಾವು ತಲೆ ಬಾಗ್ಲೇಬೇಕಲ್ಲಪ್ಪ. ದನ ನಡಿಯ, ನಾವು ಹೋಗೋಣ. ಇವ್ರು ಏನಾರ ಮಾಡ್ಕೊಳ್ಳಿ, ಈ ಮನೇಲಿ ನಮ್ಮ ಇಷ್ಟ ಕಷ್ಟ ಯಾರು ಕೇಳ್ತಾರೆ ಅಲ್ವಾ? ನಡಿ ಮೊಮ್ಮಗಳೇ. ಅಕ್ಕ, ಮೇಡಮ್ ನಿಮ್ಮ ಹತ್ರ ಮಾತಾಡಬೇಕು, ಬನ್ನಿ. ಇವನು ಏನು ಹೇಳ್ಬೋದು? ಅತ್ತೇನು ಅದಕ್ಕೇನು ಹಾಗೆ ಮಾತಾಡೋದಕ್ಕೆ ಬೇಜಾರು ಮಾಡಿಕೊಂಡು ನನ್ನ ಒಪ್ಕೊಂಡ್ಬಿಡ್ತಾನ? ಸಾಧ್ಯನೇ ಇಲ್ಲ, ಇಷ್ಟು ಬೇಗ ಎಲ್ಲಿ ಒಪ್ಕೋತಾನೆ? ಅಥವಾ ಅಪ್ಪನ ಹತ್ರ ಸತ್ಯ ಹೇಳಿ ಅಂತ ಮತ್ತೆ ತಲೆ ತಿಂತಾನ? ಇರ್ಬೋದು, ಮೋಸ್ಟ್ಲಿ ಅದೇ ಇರ್ಬೋದು. ಅಯ್ಯೋ, ಹೇಗಾದರೂ ಇವನಿಂದ ತಪ್ಪಿಸ್ಕೋಬೇಕಲ್ಲ. ಅವ್ರು ನನ್ನ ಜೊತೆ ಮಾತಾಡ್ತಾ ಇದ್ದಾರೆ, ನನ್ನ ಮೇಲೆ ನಂಬಿಕೆ ಇಟ್ಕೊಂಡಿದ್ದಾರೆ. ಈಗ ನಿಮ್ಮಿಂದ ಏನಾದರೂ ಎಡವಟ್ಟಾದರೆ ಮೇಡಮ್, ಅವ್ರು ನನ್ನ ಯಾವತ್ತಿಗೂ ನಂಬಲ್ಲ ಮೇಡಮ್. ನನ್ನ ಮುಖ ಸಹಿತ ನೋಡಲ್ಲ ಅವರು. ಹಾಗೇನಾದರೂ ಆದರೆ ನಾನು ಬದುಕಿದ್ದು ಸತ್ತ ಹಾಗೆ ಮೇಡಮ್. ನನ್ನ ಉಸಿರು, ನನ್ನ ಜೀವನ ಎಲ್ಲ ಯಜಮಾನ್ರಿಗೆ ಮುಡುಪಾಗಿಟ್ಬಿಟ್ಟಿದ್ದೀನಿ ನಾನು. ಅದೆಲ್ಲ ನಿಮ್ಮಿಂದ ಹಾಳಾಗಬಾರ್ದು ಮೇಡಮ್. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಸುಬ್ಬು ನೀನು ಹಿಂಗೆ ಅಳ್ಬೇಡ. ನೀನು ಅಳ್ಬೇಡ. ನಿನ್ ಕಣ್ಣಲ್ಲಿ ನೀರು ನೋಡೋದಕ್ಕೆ ನನಗಾಗಲ್ಲ ಸುಬ್ಬು. ನನಗೆ ಗೊತ್ತು ಸುಬ್ಬು, ನಾನು ತುಂಬಾ ದೊಡ್ಡ ತಪ್ಪು ಮಾಡಿದ್ದೇನೆ. ನನಗೆ ಗೊತ್ತು. ನನ್ನ ಪ್ರೀತಿನ ಉಳಿಸ್ಕೊಳ್ಳೋದಕ್ಕೆ ನಾನು ನಿನ್ನ ಬಳಸ್ಕೊಂಡೆ ಅಂತಾನು ನನಗೆ ಗೊತ್ತು. ಆದರೆ ನನಗೆ ಬೇರೆ ಯಾವ ದಾರಿನೂ ಇರಲಿಲ್ಲ ಸುಬ್ಬು. ಪ್ಲೀಸ್ ಅಳ್ಬೇಡ ನೀನು. ಜಗತ್ತಲ್ಲಿ ನನಗಿಂತ ನಿನ್ನ ಯಾರೂ ಹೆಚ್ಚಾಗಿ ಪ್ರೀತಿಸಕ್ಕೆ ಸಾಧ್ಯನೇ ಇಲ್ಲ ಸುಬ್ಬು. ನಿನಗೋಸ್ಕರ ನನ್ನ ಜೀವನೇ ಕೊಡ್ತೀನಿ ಕಣೋ. ಅಂಥದ್ರಲ್ಲಿ ನಿನ್ನನ್ನು ನಾನು ಹೇಗೆ ಕಳ್ಕೊಳ್ಳಿ ಹೇಳು? ನಿನ್ನನ್ನು ಉಳಿಸ್ಕೊಳ್ಳೋದಕ್ಕೆ ನಾನು ಇಷ್ಟೆಲ್ಲ ಮಾಡ್ತಾ ಇದ್ದೀನಿ. ಆದರೆ ನೀನು ನನ್ನಿಂದ ದೂರ ಹೋಗಬೇಕು ಅಂತ ಅಂದ್ಕೊಂಡಿದ್ದೀಯ. ನಾನೀಗ ಏನು ಮಾಡಲಿ ಸುಬ್ಬು?